ಯಾರಪ್ಪ ಹುಡುಗಿ? ಹುಡುಗಿನ ನನ್ನ ಮಗಳು. ಅವತ್ತು ನಮ್ಗೆ ರಿಜಿಸ್ಟ್ರ್ ಮಾಡಿಕೊಟ್ಟಾಗ ಮಗಳವಳೆ ಅಂತ ನೀನು ಹೇಳೇ ಇಲ್ಲೇ. ಹಾಂ, ಏನು ಕೆಲಸ ಮಾಡ್ತೀಯಮ್ಮ? ನಾನು ಒಂದು 4-5 ಮನೆ ಕೆಲಸ ಮಾಡ್ತೀನಿ. ಆಮೇಲೆ ಒಬ್ಬರು ಅಜ್ಜಿ ನೋಡ್ಕೊತೀನಿ. ಏನಮ್ಮ? ಮನೆ ಕೆಲಸ ಮಾಡ್ತೀನಿ ತಾತ. ಈ ಅಪ್ಪನು ನಿಮ್ಮ ಅಪ್ಪನೇ ತಾನೇ? ನಮ್ಮಪ್ಪನೇ. ಈ ಮನೆ ಮಾರಿರೋ ವಿಷಯ ನಿಂಗೆ ತಿಳಿದೇನಮ್ಮ? ಇಲ್ಲ ತಾತ, ತಿಳಿದ್ ನಂಗೆ. ಅಸಲು ನಮ್ಗೆ ಹೇಳಿಲ್ಲಮ್ಮ ನಿಮ್ಮ ಅಪ್ಪನು ನಂಗೆ ಮಗಳವಳೆ ಅವಳದು ಒಂದು ಚೈನ್ ಹಾಕ್ಸ್ಬೇಕು ಅಂತ. ಹಾಂ, ಹೇಳಿದ್ರೆ ಖಂಡಿತವಾಗಿ ನಿನ್ನೂ ಕರೆಸಿ ಒಂದು ಚೈನ್ ಹಾಕ್ಸ್ಕೊಂಬಿಟ್ಟಿರಿ. ನಾಳೆ ಬೆಳಗ್ಗೆ ನೀನೇನು ಕೋರ್ಟು ಕಚೇರಿಗೆ ಹೋಗಿ ನನ್ನ ಚೈನ್ ಇಲ್ದಿರ ನೀವು ಮನೆ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ಕೇಸ್ ಹಾಕಿದ್ರೆ ನಾವು ಇನ್ನು ಅದಕ್ಕೊಂದು ಓಡಾಡಬೇಕಾಗಿತ್ತು. ಯಜಮಾನ್ರೆ, ಅವಳ ಕಡೆಯಿಂದ ನಿಮ್ಗೆ ಯಾವುದು ತೊಂದರೆ ಆಗಲ್ಲ. ಇವಾಗ ನಮ್ಮನ್ನ ಈ ಮನೆಗೆ ಕರ್ಸಿದ್ದೇನಕ್ಕೆ ನೀವು? ಹಾಂ, ಏನಕ್ಕೆ ಕರ್ಸಿರೋದು? ಇರಯ್ಯ ಒಂದು ನಿಮಿಷ. ಏನಮ್ಮ, ನಿಮ್ಮ ಅಪ್ಪನ ಮನೆ ಮಾರಿರೋ ಕಾಸು ನಿಂಗೆ ಏನಾರು ಕೊಟ್ಟವನೇನ ಮರಷ್ಟು? ಹಾಂ, ಇಲ್ಲ ತಾತ, ಕೊಟ್ಟಿಲ್ಲ. ಯಜಮಾನ್ರೆ, ನಾನು ಎದ್ದೋತೀನಿ, ನನ್ನ ಕೆಲಸ ಐತೆ. ನಮ್ಮ ಹುಡುಗರು ಇಬ್ರು ಆಚೆ ನಿಂತ್ಕೊಂಡವ್ರೆ. ನನ್ನ ಮೊಮ್ಮಗನು ಬಸಣ್ಣ ಮಗನು ಇಬ್ರು ನೀನು ಕತ್ತಿಡ್ದು ಒಳಗೆ ನಡ್ತಾರೆ. ಹುಷಾರು. ನಾವು ಕೇಳಿದಕ್ಕೆ ನೀನು ಕರೆಕ್ಟಾಗಿ ಉತ್ತರ ಕೊಟ್ಟೋ ಸರಿ. ಇಲ್ಲ ಅಂತಂದ್ರೆ ಫೋರ್ಜರಿ ಮಾಡೋನೆ ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನಾವು. ನೀವು ಬಾಯಿ ಮುಚ್ಕೊಂಡು ಇರ್ಬೇಕಿಲ್ಲೇ. ಇದೊಳ್ಳೆ ಕತೆ ಆಯ್ತಲ್ಲ. ನಾನು ಮನೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀನಿ, ನೀವು ದುಡ್ಡು ಕೊಟ್ಟಿದ್ದೀರಾ. ತಿರ್ಗಾ ನನಗೆ ಕರ್ಕೊಂಬಂದು ಇಲ್ಲಿ ಕುಳ್ಸಿರೋದು ನೀವು? ಏನು ಕುಳ್ಸಿರೋದು? ಲೇ ರಮೇಶ, ರಷ್ಟೊತ್ತು ಕೂತ್ಕಲ್ ದೊಡ್ಡವ್ರು ಮಾತಾಡ್ತಾವ್ರಲ್ಲ, ಕೂತ್ಕ. ಅಲ್ಲೇ ಬಸ್ಯಾ, ನನ್ನ ಕೈಲಿ ಕರ್ಕೊಂಬಂದಿರೋದು ನೀವು? ನನ್ನೇನು ಯಾಕೆ ಇಲ್ಲಿ ಕರ್ಕೊಂಬಂದಿರೋದು ಅಂತ ಕೇಳ್ತಾ ಇರೋದು. ಅದಕ್ಕೆಲ್ಲ ಉತ್ತರ ಸಿಗ್ತದೆ, ಕೂತ್ಕ. ಏನಮ್ಮ, ನಿಮ್ಮ ಅಮ್ಮಂದು ಒಡವೆ ಎಲ್ಲ ನಿಂಗೆ ಕೊಟ್ಟವನೇನಮ್ಮ ನಿಮ್ಮ ಅಪ್ಪನು? ಇಲ್ಲ ತಾತ, ಯಾವ ಒಡವೆನೂ ಕೊಟ್ಟಿಲ್ಲ. ನಮ್ಮ ಅಮ್ಮನು ಟೂರ್ ಹೋಗೋಕ್ಕೂ ಮುಂಚೆ ಹೇಳಿದ್ಲು, ಎಲ್ಲ ಒಡವೆ ಎತ್ಕೊಂಬಂದು ನೀನು ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು. ಟೂರ್ ಹೋದ್ಮೇಲೆ ಆಗ ಕಾಲು ಜಾರಿ ನದಿಗೆ ಬಿದ್ದೋದ್ಲಲ್ಲ. ಆಮೇಲೆ ಒಡವೆ ಏನಾಯ್ತೋ ಏನೋ ತಿಳಿದ್ವಾ. ನಮ್ಮ ಅಪ್ಪನ ಕೇಳಿದ್ರೆ ಯಾವ ಒಡವೆನೂ ಇರಿಲ್ಲ ಅಂತ ಹೇಳಿದ್ನು. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ನಿನಗೆ ಮದುವೆ ಆಗೋದಂತಲ್ಲಮ್ಮ? ಹ್ಞೂ ತಾತ, ಆಗೈತೆ. ನನ್ನ ಗಂಡ ಸರಿ ಇಲ್ಲ ತಾತ. ಕುಡ್ದು ಎಲ್ಲ ಹಾಳು ಮಾಡ್ತಾನೆ. ಅದಕ್ಕೆ ನಾನು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಮಕ್ಳೆಷ್ಟು ಜನಮ್ಮ ನಿಂಕ? ಇಲ್ಲ ತಾತ, ಮಕ್ಳಿಲ್ಲ ನಂಗೆ. ಹ್ಞೂ ಸರಿ. ಈ ಮನೆ ಮರಕ್ಕೆ ಏನಪ್ಪ ಕಾರಣ? ಆ ಮಗು ಕತೆ ಇರಲಿ, ಆಮೇಲೆ ನೋಡೋಣ. ಈ ಮನೆ ಮರಕ್ಕೆ ಏನು ಕಾರಣ? ನಾನು ಬೆಂಗಳೂರಿಗೆ ಸೆಟ್ಲ್ ಆದ್ನಿ, ಅದಕ್ಕೆ ಈ ಮನೆ ಮಾರಿದ್ನಿ. ಇರೋದೊಂದು ಹೆಣ್ಣು ಮಗುವ, ಅದ್ರ ಪಾಡ್ಗೆ ಅದದೆ. ನನಗೆ ಈ ಮನೆ ಅವಶ್ಯಕತೆ ಇರಿಲ್ಲ, ಅದಕ್ಕೆ ಮಾರಿದ್ನಿ. ಇರೋದೊಂದು ಮಗು, ಅದನ್ನು ನ್ಯಾಯವಾಗಿ ನೋಡ್ಕೊಂತ ಇಲ್ಲಲ್ಲ ನೀನು? ಹಾಂ, ಅದನ್ನು ನ್ಯಾಯವಾಗಿ ನೋಡ್ಕೊಂತ ಇಲ್ಲಲ್ಲಪ್ಪ. ನೀವು ಈ ಪ್ರಶ್ನೆಗೆಲ್ಲ ಕೇಳಬೇಕಾಗಿಲ್ಲ. ಅದು ನನ್ನ ಇಷ್ಟ. ನಾನು ನೋಡ್ಕೊಂತೀನೋ ಬಿಡ್ತೀನೋ ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಓ, ಹಂಗಾದ್ರೆ ಕೇಳೋರು ಕೇಳಿದ್ರೇನೆ ನೀನು ಹೇಳೋದು? ಸರಪ್ಪ, ಸರಿ. ತಾತ, ಈ ಯಾಕೆ ತಾತ ನಾನು ಕರ್ಸಿರೋದು? ನಿಮ್ಮ ಅಮ್ಮನ ಕರ್ಸು ಅಂದ್ಲಮ್ಮ, ಅದಕ್ಕೆ ಕರ್ಸಿದೀವಿ ನಾವು. ನಮ್ಮಮ್ಮನ ಸತ್ತೋಗಿ ಜಾಸ್ತಿ ದಿನ ಆಯ್ತು ತಾತ. ನಮ್ಮಮ್ಮನ ಬದುಕಿಲ್ಲಮ್ಮ, ಬದುಕಿಲ್ಲ. ಆದ್ರೆ ನಿಮ್ಮ ಅಮ್ಮನ ಆತ್ಮ ಈ ಮನೆಗೆ ಅದಲ್ಲ. ಇದೇನ್ ತಾತ ಹಿಂಗೆ ಹೇಳ್ತಾ ಇದೆಯಾ? ನಮ್ಮಮ್ಮನ ಆತ್ಮ ಈ ಮನೆಗೈತಾ? ಹೂನಮ್ಮ, ಅದೇ ನಿಮ್ಮ ಅಪ್ಪನಿಗೆಲ್ಲ ಎಲ್ಲ ತಿಳಿದು ನಿಮ್ಮ ಅಮ್ಮನ ಈ ಮನೆಗೆ ಇರೋದು ನಮಗೆ ಮಾರ್ಬಿಟ್ನಮ್ಮ. ನಿಮ್ಮ ಅಮ್ಮನ ನಮ್ಗೆ ಕೊಡ್ಬಾರ್ದು ಕೆಲಸ ಕೊಡ್ತಾವಳೆ. ನಾವೇನೋ ಬೆಮೆ ಬಿದ್ದು ಮನೆ ತಕೊಂಡ್ರೆ ಮನೆ ಚೆನ್ನಾಗದೆ ಅಂತ ನಿಮ್ಮ ಅಮ್ಮನ ಹಿಂಗೆ ಮಾಡ್ತಾವಳೆ. ಇಲ್ಲ ತಾತ, ನಾನು ಮಾತ್ರ ಈ ಮಾತು ನಂಬಲ್ಲ ತಾತ. ನಮ್ಮ ಅಮ್ಮನ ಯಾವತ್ತೂ ಅಂತ ಕೆಲಸನೇ ಮಾಡಲ್ಲ. ನಮ್ಮ ಅಮ್ಮನ ದೇವ್ರಂತ ಅವಳು ತಾತ. ನಮ್ಮ ಅಮ್ಮನ ದೆವ್ವಾಗಿ ಬಂದಿರೋದಕ್ಕೆ ಚಾನ್ಸೇ ಇಲ್ಲ. ಇನ್ನ ಅವ್ರ ಆಸೆ ನೆರವೇರ್ದಿರಾ ಇನ್ನು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೇನಮ್ಮ? ಶಾಂತಿ ಸಿಗ್ತದಾ? ಅವ್ರ ಆಸೆ ನೆರವೇರ್ಬೇಕು. ಏನು ಆಸೆ ಅಂತ ತಾತ ನಮ್ಮ ಅಮ್ಮನಿಗೆ? ಏನೋ ನಿಂಗೆ ಒಡವೆ ಕೊಡಿಸ್ಬೇಕಂತಮ್ಮ. ನನ್ನ ಮಗಳಿಗೆ ಒಡವೆ ಕೊಡು ಅಂತ ಹೇಳ್ತಾವಳೆ. ನಿಮ್ಮ ಅಮ್ಮನಿಗೆ ಒಡವೆ ಕೊಡಿಸ್ಬೇಕಂತೆ. ಅದೇ ನಿಮ್ಮ ಅಪ್ಪನ ಇವಾಗ ಒಡವೆ ಕೊಟ್ಬಿಟ್ರೆ ನಿಮ್ಮ ಅಮ್ಮನ ಆತ್ಮ ಶಾಂತಿ ಸಿಗ್ತದೇನೋ ನೋಡಬೇಕು. ಅಲ್ಲ, ಕಾಣ್ದಿರೋ ಆತ್ಮನ ನಂಬ್ಕೊಂಡು ನೀವು ನಾನು ಕರ್ಸಿದ್ದೀರಲ್ಲ, ಅದಂಗೆ? ಹಾಂ, ಯಾವ ಒಡವೆ ಅದೇ? ಯಾವ ಒಡವೆ ಇತ್ತು ಅವಳ ಹತ್ರ? ಯಾವ ಒಡವೆನೂ ಇರಿಲ್ಲ. ನನ್ನ ಮನೆಗೆ ಬಂದು ನೋಡ್ತೀನಿ, ಒಂದು ಒಡವೆನೂ ಇಲ್ಲ. ಅದ್ಯಾರು ಕೊಟ್ಲು? ಅದೇನು ಕತೆ? ನಾವು ಮಗಳಿಗೆ ನಾನು ಕೊಟ್ಬಿಟ್ಲೇನೋ? ಇಲ್ಲ ತಾತ, ನಮ್ಮ ಅಮ್ಮನ ಒಂದು ಒಡವೆ ಕೊಟ್ಟಿಲ್ಲ, ಒಂದು ಮೂಕ್ನದ್ ಕೊಟ್ಟಿಲ್ಲ. ಟೂರ್ ಹೋಗ್ಬಿಟ್ಟು ಬರ್ತೀರಮ್ಮ, ಬಂದ ಮೇಲೆ ಒಡವೆ ಎಲ್ಲ ಎತ್ಕೊಂಬಂದು ಅಲ್ಲಿಕ್ತೀನಿ ಅಂತ ಹೇಳಿದಷ್ಟೇ. ನಾನು ಹೇಳಿದ್ನಿ, ಬೇಡಮ್ಮ ಅಲ್ಲೇ ಇರ್ಲಿ, ಇಲ್ಲಿ ನಾವಿರೋದು ಬಾಡಿಗೆ ಮನೆಗ, ಏನೇನೋ ತೊಂದರೆ ಆಗ್ತೈತೆ ಅಂತ. ಬಂದ್ಮೇಲೆ ಮಾತಾಡೋನಿರಮ್ಮ ಅಂತ ಹೇಳಿದ್ಲು. ಅಷ್ಟು ಬಿಟ್ಟರೆ ನಮ್ಮ ಅಮ್ಮನ ಯಾವ ಒಡವೆನೂ ನನ್ನ ಕೈಲಿ ತಂದ್ಕೊಟ್ಟಿಲ್ಲ ತಾತ. ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ. ಅಮ್ಮನೂ ಮಗಳು ಇದೇ ಕಾಲದಿಂದ ನಾಟಕಗಳು ಆಡ್ಕೊಂಡಿದ್ದೋದ್ರು. ಏಯ್ ಮುಚ್ಚಲೆ ಬಾಯಿ ಲುಚ್ಚ, ಮುಚ್ಚೋ ಬಾಯಿ. ನಿನ್ನಂತ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ. ಆ ಮಗುನ್ ನೋಡಿದ್ರೆ ಹೊಟ್ಟೆ ಉರಿತೈತೆ. ಅದ್ರ ಮಕ ನೋಡ್ಕೊಂಡು ಮಾತಾಡೋಕೆ ಹೋಗ್ತಾ ಇಲ್ಲ ನಿನ್ಗೆ? ಯೋಗ್ತ ಕೆಟ್ಟ ನನ್ನ ಮಗನ್ಕ. ಹಾಂ, ಮಕ ವಾರ್ತಿಸ್ಕೊಂಡು ಮಾತಾಡ್ತಾ ಇದೀಯಾ? ತೆಗೆದು ಈ ಕಡೆ ಕೊಟ್ಟಿದ್ದೀನಿ ಅಂದ್ರೆ ಕಪಾಳಕ್ಕೆ ಹೆಂಗಿರ್ಬೇಕು? ಏನು ಯಜಮಾನ್ರೆ, ಜಾಸ್ತಿ ಮಾತಾಡ್ತಾ ಇದ್ದೀರಾ? ಆಯ್ತಾ? ಹಾಂ, ಕರ್ಸ್ಬಿಟ್ಟು ಏನು ಅವಮಾನ ಮಾಡ್ತಾ ಇದ್ದೀರಾ ನಂಗೆ? ನಿನ್ನಂಥವ್ರಕ ಅವಮಾನ ಮಾಡೋದಲ್ಲ, ಬೆಂಕಿ ಕೂಟಿ ಸಾಯಿಸ್ಬಿಡ್ಬೇಕು ನನ್ನ ಮಕ್ಕಳು ನಿಮ್ಮಂಥವ್ರಕ. ಆ ಅಮ್ಮನ ದೆವ್ವಾಗ ಬಂದಿರೋದು ಏನು ತಪ್ಪಿಲ್ಲ. ಆ ಇರೋದು ಒಂದು ಮಗು ಅಂತ ಹೇಳ್ದೆ. ಆ ಮಗು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ನೀನು ನೋಡಿದ್ರೆ ಈ ಶೋಕಿಗೆ ಬಂದಿದ್ಯಾ? ಏನೋ ಮಾಡ್ತೆ ದುಡ್ಡೆಲ್ಲನೂ? ಒಡವೆ ಏನೋ ಮಾಡ್ದೆ? ಹಾಂ, ಏನು ಮಾಡಿದೆ ಒಡವೆ ಎಲ್ಲನೂ? ಈ ಮನೆ ಮಾರಿದ್ದು ದುಡ್ಡು ಆ ಮಗು ಕೊಡ್ಬೋದಾಗಿತ್ತಲ್ಲ. ನಿಂಕೇನಕ್ಕ ಹೋಗೋ ಪ್ರಾಣಕ್ಕ? ಬಾಳಿ ಬದುಕಬೇಕಾಗಿರೋದು ಆ ಮಗು ಕೊಡು. ನನ್ನಿಷ್ಟ, ನಿಮ್ಮಿಂದ ನನಗೇನು ಹೇಳಿಸ್ಕೊಬೇಕಾಗಿಲ್ಲ ಬುದ್ಧಿ ಮಾತುಗಳು. ನನ್ನಿಷ್ಟ, ನಾನು ಏನನ್ನ ಮಾಡ್ಕೊತೀನಿ. ಮನೆ ಮಾರಿದ್ದೀನಲ್ಲ, ನಿಮಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಾನು ಹೋಗ್ಬೇಕು. ಆವಾಗಿನ ಹೇಳಿದ್ನಲ್ಲ ನಾನು, ಬಾಗ್ಲಾಗಿ ಯಮದೂತ್ರ ನಿಂತೋಗಿ ಇಬ್ಬರು ನಿಂತವ್ರಂತ. ಜಾಡ್ಸಿ ಅದಕ್ಕೆ ಹೋದ್ರೆ ಇಲ್ಲಿ ಬಂದು ಬಿದ್ದಿರ್ಬೇಕು ನೀನು.
ಆ ಮಗುಗೆ ನ್ಯಾಯ ಸಿಕ್ಕೋವರೆಗೂ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿಕೊಡ್ತು. ಜಾಗ ಖಾಲಿ ಮಾಡಿಕೊಡ್ತು ಅಂದರೆ ಮಾಡಿಕೊಡ್ದು. ಲುಚ್ಚ ನನ್ನ ಮಗನ ತಂದು ಅದು ಬಡ್ಕೊಂತದಲ್ಲೇ, ಈ ಆತ್ಮ ಆದರೂ ಬಡ್ಕೊಂತದೋ. ಸತ್ತೋಗಿರೋ ಆತ್ಮಕ್ಕೆ ಮಗಳ ಮೇಲೆ ಎಷ್ಟು ಪ್ರೀತಿನೋ, ನನ್ನ ಮಗು ಒಡವೆ ಇಸ್ಕೊಡ್ರಿ, ನನ್ನ ಮಗುಗೆ ನ್ಯಾಯ ಕೊಡಿಸ್ರಿ ಅಂತ ಗೋಳಾಡ್ತೈತಲ್ವ. ಆ ಮಗು ನೋಡಿದ್ರೆ ಹೊಟ್ಟೆ ಚುರುಕಂತದಲ್ಲ. ಏನ ನೀನು ಆ ಮಗು ನೋಡ್ಕೊಳಾಟ? ಹಾಂ ಲೇ ಬಸ, ಏನಾ ಇಲ್ಲಿ ಕರ್ಸ್ಬಿಟ್ಟು ನಂಗೆ ಅವಮಾನ ಮಾಡ್ತಾ ಇದ್ದೀನಾ? ಲೇ ನಾನೇನು ಆಟ ಆಡ್ತಾ ಇದ್ದೀನಿ, ನೀನೇನು ಆಟ ಆಡ್ತಾ ಇರೋದು? ಹಾಂ ನೀನು ನೋಡಿದ್ರೆ ಈ ಶೋಕ ಇದೆಯಾ, ಆ ಮಗು ನೋಡಿದ್ರೆ ಆ ಪರಿಸ್ಥಿತಿನಾಗದೆ. ಆ ಮಗು ಕಾಲಾಗ ಹಾಕೊಂಡು ಖುಷಿ ಒಪ್ಲಿಕ್ಲಿಲ್ಲ, ಬೆಂಗಳೂರಾಗಿಂದ ಬರೀ ಕಾಲಿಗೆ ಬಂದದೆ. ಏನ ನಿಂಗೆ ಬಂದಿರೋದು? ಏನು ಬಂದಿರೋದು ನಿಂಕ? ಹಾಂ ಏಯ್, ಅವಳಾಗ್ಲಿ ಅವ್ರ ಅಮ್ಮನಾಗ್ಲಿ ನನ್ನ ಮಾತು ಯಾವತ್ತೂ ಕೇಳ್ತಾನೆ ಇರಲಿಲ್ಲ. ಅವ್ರಿಷ್ಟ, ಅವ್ರೇನ ಮಾಡ್ಕೊಳ್ಳಿ ಬಿಡು, ನಾನು ಬಿಟ್ಬಿಟ್ಟಿದ್ದೀನಿ. ಲೇ ನೀನು ಬಂಡವಾಳ ನನಗೇನು ತಿಳಿದು ಅನ್ಕೊಂಡಿದ್ಯಾ? ಹಾಂ ಯಾರೋ ಮೂರನೇ ವರ್ಗೋಸ್ಕರ ಎಂತಿ ಮಕ್ಕಳನ್ನ ನೀನು ಹಿಂಗೆ ಕಾಡ್ಸೋದು ತಪ್ಪು. ನಾನೆಲ್ಲ ಇವಾಗನ ತಿದ್ಕೊಂಡು ಆ ಮಗುನ ಚೆನ್ನಾಗಿ ನೋಡ್ಕೊತಾ ಇದ್ದೀಯ ಅನ್ಕೊಂಡ್ರೆ ಇವಾಗೂ ಇದೇ ಆಟ ಆಡ್ತಾ ಇದ್ದೀನಾ? ಹಾಂ ನೋಡಪ್ಪ ರಮೇಶಪ್ಪ, ಇಲ್ಲೇ ಕುತ್ಕೊಂಡು ಇದೇ ಜಾಗದಲ್ಲಿ ಕುತ್ಕೊಂಡು ಆ ಮಗುಗೆ ಏನೇನು ಸೇರಬೇಕು ಅದೆಲ್ಲ ಕೊಟ್ಬಿಡು. ಇಲ್ಲ ಅಂತಂದರೆ ನಮ್ಮ ದುಡ್ಡು ನಮ್ಗೆ ಕೊಟ್ಬಿಡು, ನಾವು ರಿಜಿಸ್ಟ್ರ್ ಕ್ಯಾನ್ಸಲ್ ಮಾಡ್ಸ್ಕೊಂತೀರಿ. ನಮ್ಗೇನಪ್ಪ ಕೊಡೋ ದುಡ್ಡು ಕೊಟ್ಬಿಟ್ಟು ದೆವ್ವ ಇರೋ ಮನೆಗೆ ನಾವು ಬಂದಿರೋ ಗಾಚಾರ? ಹಾಂ ಗಾಚಾರ ಏನಂತ? ಏನು ದಿನ ಕತ್ಲಾಯ್ತಂದ್ರೆ ಬಡ್ಕಂತದ ಹಂಗೆ ಗೊಳೋ ಅಂತ, ನನ್ನ ಮಗಳು ಕೊಡವೆ ಕೊಡು ದುಡ್ಡು ಕೊಡು ಅಂತ. ನಮ್ಗೆ ನಾಳೆ ಬರೋಣ, ನಮ್ಮ ದುಡ್ಡು ನಮ್ಗೆ ಕೊಡೋ, ನಮ್ಮ ಪಡಕ್ಕೆ ನಾವು ಹೊರಟೋತೀರಿ ಅಷ್ಟೇ. ಈ ಮನೆಗೆ ಬಂದಾಗಿಂದ ಒಂದು ರಾತ್ರಿ ಕಣ್ಣು ಮುಚ್ಚಿಲ್ಲ ನಾವು. ಕೇಳಲ್ಲೇ ಅವಳೆ ನನ್ನ ಹೆಂಡ್ರು, ಒಂದು ರಾತ್ರಿ ಕಣ್ಣು ಮುಚ್ಚಿಲ್ಲ. ಆ ಕೆಲಸ ಕೊಟ್ಟಾಳು ನೀನು ಹೆಂಡ್ರು. ನನಗೆ ಇದಕ್ಕೆ ಸಂಬಂಧ ಇಲ್ಲ, ನಾನು ರಿಜಿಸ್ಟ್ರ್ ಮಾಡಿಸ್ಬಿಟ್ಟಿದ್ದೀನಿ. ನೀವೇನ ಮಾಡ್ಕೊಳ್ರಿ, ಯಾರನ್ನ ಮಂತ್ರವಾದಿಗಳನ್ನೋ ಇಲ್ಲ ಪೂಜಾರನೋ ಕರ್ಕೊಂಬಂದು ಬಂದೋಬಸ್ತ್ ಮಾಡ್ಕೊಳ್ರಿ. ನನಗೇನಾಗಬೇಕು? ಮಾಡ್ಕೊಂಬಿಟ್ರಿ ಅಂತಂದರೆ ಆಮೇಲೆ ಆತ್ಮಕ್ಕೆ ಶಾಂತಿ ಸಿಕ್ಕೋದ್ಬೇಡೇನಾ? ಹೇಯ್ ಮಾತಾಡೋ, ನನಗೆ ಬರ್ತಾ ಇರೋ ಕೋಪಕ್ಕೆ ಬಟ್ಟೆ ಒಗ್ದಂಗೆ ಒಗೆದ್ಬಿಡ್ಬೇಕು ಅನ್ಸ್ತದೆ ನೋಡು. ಆ ಮಗುಗೆ ಏನು ಸೇರಬೇಕೋ ಅದು ಕೊಡು. ತಾತ, ನನಗೆ ಬಲವಂತವಾಗಿ ಏನು ಬೇಡ ತಾತ. ಇವಾಗ ನಾನು ಮನೆ ಕೆಲಸಕ್ಕೆ ಮಾಡ್ಕೊಂಡೆ ನೆಮ್ಮದಿ ಆಗಿದ್ದೀನಿ. ನಮ್ಮ ಅಪ್ಪನೆಲ್ಲೋ ಚೆನ್ನಾಗಿರ್ಲಿ ಬಿಟ್ಟೆ. ನೀನೇನೋ ನೆಮ್ಮದಿಯಾಗಿದ್ದೀಯಮ್ಮ. ನಿಮ್ಮ ಅಮ್ಮನ ನರ್ಕಕ್ಕೂ ಹೋಗ್ದಿರಾ, ಸ್ವರ್ಗಕ್ಕೂ ಹೋಗ್ದಿರಾ, ಮಧ್ಯದಾಗ ನರಿಳ್ತಾವಳೆ. ನಿಮ್ಮ ಅಮ್ಮನ ನಳ್ಳಿನಾ? ನಿಂಗೆ ಸಂತೋಷನೇನಮ್ಮ? ಹಾಂ ಸಂತೋಷನಾ? ಇಲ್ಲ ತಾತ, ನಮ್ಮ ಅಮ್ಮನ ಸ್ವರ್ಗಕ್ಕೆ ಹೋಗ್ಬೇಕು, ನಮ್ಮ ಅಮ್ಮನ ನರಳಬಾರ್ದು. ಮತ್ತೆ ನಿಮ್ಮ ಅಪ್ಪನ ಹತ್ರ ದುಡ್ಡು ಒಡವೆ ಎಲ್ಲ ಇಸ್ಕಮ್ಮ, ಆವಾಗ ನಾನು ನಿಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ತದೆ ನೋಡೋಣ. ಕೊಡದೇ ಇರೋರ ಹತ್ರ ಬಲವಂತವಾಗಿ ಕಿತ್ಕೊಂಡ್ಲ ತಾತ? ಏನಪ್ಪ ಆ ಮಗುಗೆ ಏನಾನ ಕೊಡ್ತೀಯಾ ಅಥವಾ ಮನೆ ರಿಜಿಸ್ಟ್ರ್ ಕ್ಯಾನ್ಸಲ್ ಮಾಡ್ಕೊಂಡು ನಮ್ಮ ದುಡ್ಡು ನಮ್ಗೆ ಕೊಡ್ತೀಯಾ? ರಿಜಿಸ್ಟ್ರ್ ಎಲ್ಲ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಯಜಮಾನ್ರೆ, ನನ್ನ ಹತ್ರ ದುಡ್ಡಿಲ್ಲ, ಎಲ್ಲ ಖಾಲಿ ಆಗೋಯ್ತು. ಮತ್ತೆ ಇವಾಗ ಆ ಮಗು ಗತಿ? ಆ ಮಗುನೇನು ಮಾಡೋದು? ಅವ್ರ ಪಾಡು ಕೊಟ್ಟೆಣ್ಣು ಕುಲಕ್ವರ್ಗು ಅಂತ ಮದುವೆ ಮಾಡ್ಕೊಟ್ಟಿದ್ದೀನಲ್ಲ, ಅವಳು ಪಾಡ್ಕೊಳ್ಳಿ ಜೀವನ ಮಾಡ್ತಾವಳಲ್ಲ, ಇನ್ನೇನು? ನೀನು ನೋಡಿದ್ರೆ ವಯಸ್ಸು ಹುಡುಗ ನನಗೆ ಶೋಕಿ ಮಾಡ್ತಾ ಇದೆಯಾ? ತಲೆ ಮೇಲೆ ಮೂರು ಕೂದಲಿಲ್ಲ? ಹಾಂ ಏನಕ್ಕೆ ಬೇಕು ಈ ವಯಸ್ಸಿನಾಗ ನಿಂಗೆ ಶೋಕಿ? ಏನಕ್ಕೆ ಬೇಕು? ಅದನ್ನ ನೀವೆಲ್ಲ ಕೇಳಬೇಕಾಗಿಲ್ಲ, ಅದು ನನ್ನ ಇಷ್ಟ. ಇಷ್ಟ ಯಾವುದೋ ಕಷ್ಟ ಯಾವುದೋ ನಿನ್ನ ನೆಂಟು ಬತ್ತಾಳಿರು ಕೇಳ್ತಾಳೆ. ಕೂತ್ಕ, ಇನ್ನಾರಷ್ಟೊತ್ತು ಬತ್ತಾಳೆ. ಅವಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ಹತ್ರಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ ಬಿಡು, ನಾನು ಏನು ಬೇಕೋ ಅದೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದೀನಿ. ಬಂದೋಬಸ್ತ್ ಎಲ್ಲ ಆಚರಣೆ ಮುಗೀತು. ಬತ್ತಾಳಿರು ನೀನು ನೆಂಟರು ಬಂದ ಮೇಲೆ ತಿಳಿತದ ನಿಂಕ. ಅವಳು ಬಂದರೂ ನನ್ನನ್ನೇನು ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ಆಗಲ್ಲ ಹೇಳಪ್ಪ, ಆಗಲ್ಲ ಹೇಳು. ನಿನ್ನಂತ ಲುಚ್ಚ ನನ್ನ ಮಗನ ಏನು ಮಾಡ್ಕೊಳಕ್ಕಾಗ್ತಿದ್ದೆ? ಎತ್ತು ಮಗಳಿಗೆ ಎಷ್ಟು ಕಿರ್ಕುಳ ಕೊಡ್ತೀಯ ನೀನು? ಹಾಂ ತಂದೆ ತಾಯಿ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಚರ್ಮ ಸುಲಿತಾರೆ, ಕಷ್ಟ ಬೀಳ್ತಾರೆ. ನಿನ್ನಂತ ತಂದೆ ನಾನೆಲ್ಲೂ ಕಾಣೆಯಪ್ಪ. ಆ ಮಗು ನೋಡಿದ್ರೆ ಒಟ್ಟಿಗೆ ಬೆಂಕಿ ಬೀಳ್ತೈತಿ. ಅಲ್ಲ, ನನ್ನನ್ನು ಇಲ್ಲಿ ತಂದು ಕೂಡಕೊಂಡು ಬಲೆ ಕಾಟ ಕೊಡ್ತಾ ಇದ್ದೀರಾ ನೀವು? ಹಾಂ ನೀನೆಂಟು ನಮಗೂ ಅದೇ ಕಾಟ ಕೊಡ್ತಾವಳಪ್ಪ, ನಮಗೂ ಅದೇ ಕಾಟ ಕೊಡ್ತಾಳೆ. ನಿಂಗೆ ತಿಳಿತಾನೆ ಮನೆಗೆ ದೆವ್ವಾದೆ ಅಂತ ತಿಳಿದು ನೀನು ನಮ್ಮ ತಲೆ ಕಟ್ಟಿದ್ಯಲ್ಲ. ಎಂತ ನನ್ನ ಮಗನಿರ್ಬೇಡ ನೀನು? ಹಾಂ ಎಂತ ನನ್ನ ಮಗನಿರ್ಬೇಡ? ಅಯ್ಯೋ, ಅವಳು ದೆವ್ವಾಗಿ ಬಂದಿರೋಕೆ ನಾನೇನು ಮಾಡಬೇಕು? ನಾನೇನು ಮಾಡ್ಬೇಕಂತಲೇ ಬಸ? ರಿಜಿಸ್ಟರ್ ಮಾಡ್ಕೊಳ್ಳೋ ದಿವಸ ನಾನು ಹೇಳ್ಬೇಕು, ಮನೆಗೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಏನೋ ಬಂದೋಬಸ್ತ್ ಮಾಡ್ಕೊಳ್ರಪ್ಪ ಅಂತ. ಇವಾಗ ಮಾಡಿಸ್ಕೊಳ್ರೆ ಏನು ಮೀರೋಗಿರೋದು? ನಿಮಿಷಗಳ ಕೋಟಿಗಳು ಖರ್ಚು ಮಾಡಿ ಸರಿ ಮಾಡಿಸೋ ಶಕ್ತಿ ನಮ್ಮ ಕದೆ ಮಾಡಿಸ್ತೀರಿ. ಆ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಿಮ್ಮನ್ನ ಇಲ್ಲಿ ಕರೆಸಿರೋದು. ಅಷ್ಟೊತ್ತು ತಡ್ಕೊ, ಬತ್ತಾಳೆ ತಡ್ಕೊ.